ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ನಾನಿವತ್ತ ಈ ವಿಡಿಯೋದೊಳಗ ಅಸ್ತಮಾದ ಡಯಾಗ್ನೋಸಿಸ್ ಏನೇನ, ಟ್ರೀಟ್ಮೆಂಟ್ ಏನೇನ, ಆಮೇಲೆ ಹೋಮ್ ರೆಮಿಡೀಸ್ ಏನೇನ್ ಮಾಡ್ಬೋದು, ಹೋಮಿಯೋಪತಿ ಮ್ಯಾನೇಜ್ಮೆಂಟ್ ಏನು, ಆಮೇಲೆ ಎಮರ್ಜೆನ್ಸಿ ಕಂಡೀಷನ್ ಒಳಗೆ ನಾವು ಏನ್ ಮಾಡಬೇಕು, ಅದೇ ತರ ನಾವು ಅಸ್ತಮಾನ ಯಾವ ತರ ಪ್ರಿವೆನ್ಷನ್ ಮಾಡ್ಬೋದು, ಇದೆಲ್ಲ ನಾನು ಈ ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಡಯಾಗ್ನೋಸಿಸ್ ಅನ್ನ ತಗೊಳ್ಳೋದಾದ್ರೆ ಫಸ್ಟಿಗೆ ನಾವು ಪೇಷಂಟ್ ಹಿಸ್ಟ್ರಿಯನ್ನು ತಗೋತೀವಿ. ಪೇಷಂಟ್ ಹಿಸ್ಟ್ರಿ ಒಳಗೆ ಅವನಿಗೇನಾದರೂ ಜೆನೆಟಿಕ್ ಫ್ಯಾಕ್ಟರ್ಸ್ ಏನಾದರೂ ಅದರಿಂದ ಬಂದಿರ್ಬೋದಾ, ಉಸಿರಾಟದಲ್ಲಿ ಏನಾದರೂ ತೊಂದರೆ ಇದೆಯಾ, ಆಮೇಲೆ ಅವನಿಗೆ ವಿಸ್ಲಿಂಗ್ ಸೌಂಡ್ ಏನಾದರೂ ಇದೆಯಾ, ಆಮೇಲೆ ಕೆಮ್ಮು ಅವನಿಗೆ ಬೆಳಗ್ಗೆ ರಾತ್ರಿ ಯಾವಾಗ ಜಾಸ್ತಿ ಇದೆ, ಧೂಳು ಹೊಗೆ ಮತ್ತು ತಂಪು ಗಾಳಿ, ಎಕ್ಸಸೈಸ್ ಆದಮೇಲೆ ಅವನಿಗೆ ಏನಾದರೂ ಇದೇ ಸಿಂಪ್ಟಮ್ಸ್ ಜಾಸ್ತಿ ಕಾಣ್ತಿದೆಯಾ, ಇದೆಲ್ಲ ನಾವು ಪೇಷಂಟ್ ಹಿಸ್ಟ್ರಿ ಒಳಗೆ ತಗೋತೀವಿ. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡ್ತೀವಿ, ಅಂದರೆ ಡೈರೆಕ್ಟಾಗಿ ನೋಡ್ತೇವೆ ನಾವು. ಇನ್ನು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಕಳಿಸ್ತೇವೆ ನಾವು. ಸ್ಪೈರೋಮೆಟ್ರಿ ಅಂತ ಬರುತ್ತೆ, ಇದನ್ನ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾನೂ ಹೇಳ್ಬೋದು. ಇದ್ರೊಳಗೆ FEV1 ಮತ್ತು FVC ಅಂತ ಹೇಳ್ತೀವಿ. ಅಂದ್ರೆ ಫೋರ್ಸ್ಡ್ ಎಕ್ಸ್ಪಿರೇಟರಿ ವ್ಯಾಲ್ಯೂಮ್ ಇನ್ 1 ಸೆಕೆಂಡ್, ಆಮೇಲೆ ಫೋರ್ಸ್ ವೈಟಲ್ ಕೆಪಾಸಿಟಿ. ಇವೆರಡು ನಾವು ಏನ್ ಮಾಡ್ತೀವಿ, ರೇಷಿಯೋ ಒಳಗೆ ತೆಗಿತೀವಿ. ಇದೇನಾದ್ರೂ 70% ಒಳಗೆ ಇದ್ರೆ ಏರ್ವೇ ಅಬ್ಸ್ಟ್ರಕ್ಷನ್ ಆಗೈತಿ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬ್ರೋಂಕೋ ಡೈಲೇಟರ್ ರಿವರ್ಸಿಬಿಲಿಟಿ ಟೆಸ್ಟ್ ಅನ್ನ ಮಾಡ್ತೀವಿ. ಇನ್ನು ಥರ್ಡ್ ಒನ್ ಪೀಕ್ ಎಕ್ಸ್ಪಿರೇಟರಿ ಫ್ಲೋ ರೇಟ್ ಅನ್ನ ನೋಡ್ತೇವೆ ನಾವು. ಇದನ್ನ ನೀವು ಮನೆ ಒಳಗೂ ನೋಡ್ಕೋಬಹುದು. ಅದೊಂದು ಡಿವೈಸ್ ಸಿಗುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡಿದ್ರೆ ಸೊ ನೀವು ಮನೆ ಒಳಗೂ ಟೆಸ್ಟ್ ಮಾಡ್ಕೋಬಹುದು. ಆಮೇಲೆ ನಾವು ಪಲ್ಸ್ ಆಕ್ಸಿಮೀಟರ್ ಒಳಗೆ ಸ್ಯಾಚುರೇಷನ್ ನೋಡ್ತೀವಿ. ಸ್ಯಾಚುರೇಷನ್ ಏನಾದರೂ 95 ಕೆಳಗೆ ಇದ್ರೆ ಸೊ ಅದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಆಮೇಲೆ ಚೆಸ್ಟ್ ಎಕ್ಸ್ರೇಗೆ ಸೆಂಡ್ ಮಾಡ್ತೀವಿ. ಆಮೇಲೆ CBCಗೆ ಕಳಿಸ್ತೀವಿ. CBC ಒಳಗೆ ಎಸ್ನೋಫಿಲ್ ಕೌಂಟ್ ಏನಾದರೂ ಹೈ ಇದ್ರೆ, ಆಮೇಲೆ WBC ಏನಾದರೂ ಜಾಸ್ತಿ ಇದ್ರೆ ಅವು ನಮಗೆ ಇನ್ಫೆಕ್ಷನ್ ಅನ್ನ ತೋರಿಸ್ತಾವೆ. ಆಮೇಲೆ ನಮಗೇನಾದರೂ ಅಲರ್ಜಿದ ಅನುಮಾನ ಏನಾದರೂ ಇದ್ರೆ ಸೆರಮ್ IgE ಟೆಸ್ಟ್ಗೆ ನಾವು ಸೆಂಡ್ ಮಾಡ್ತೀವಿ. ಆಮೇಲೆ ಸ್ಕಿನ್ ಅಲರ್ಜಿ ಟೆಸ್ಟ್ ಅನ್ನ ಮಾಡ್ತೀವಿ ನಾವು. ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಇದ್ರೆ ಅದು ಕೂಡ ಇಂಡೈರೆಕ್ಟ್ ಆಗಿ ನಮಗೆ ಅಸ್ತಮಾ ಬರೋಕ್ಕೆ ಕಾರಣ ಆಗುತ್ತೆ. ಅದೇ ತರ ನಾವು ಸ್ಪೂಟಮ್ ಎಕ್ಸಾಮಿನೇಷನ್ ಮತ್ತು ABGನ ಮಾಡ್ತೀವಿ, ಅಂದ್ರೆ ಆರ್ಟರಿಯಲ್ ಬ್ಲಡ್ ಗ್ಯಾಸ್ ಅನ್ನ ಮಾಡ್ತೀವಿ. ಇನ್ನು ಏರ್ವೇ ಒಳಗೆ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತ ನೋಡಕ್ಕೆ ನಾವು ಫಿನೋ ಟೆಸ್ಟ್ ಅನ್ನು ಕಳಿಸ್ತೀವಿ. ಇದಿಷ್ಟ ನಾನು ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳಿದ್ದ. ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನೇನು ಮಾಡ್ಬೋದು ಅಂದರೆ ಎಮರ್ಜೆನ್ಸಿ ಕಂಡೀಷನ್ ಒಳಗೆ ನಾವು ಯಾವ ಥರ ಅಸ್ತಮಾನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಡೇಂಜರ್ ಸೈನ್ಸ್ ಅನ್ನ ನೋಡಬೇಕು ಪೇಷಂಟ್ ಒಳಗೆ. ಫಸ್ಟಿಗೆ ಪೇಷಂಟ್ ಎಷ್ಟೇ ನೀವು ಮಾತಾಡ್ಸಿದ್ರು ಅವ ಮಾತಾಡಕ್ ಹೋಗಲ್ಲ. ಆಮೇಲೆ ತುಟಿ ಮತ್ತು ಉಗುರು ಏನಿರುತ್ತಲ್ಲ ಅದು ಫುಲ್ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ಆಮೇಲೆ ಚೆಸ್ಟ್ ಒಳಗೆ ಒಂಥರ ಟೈಟ್ನೆಸ್ ಫೀಲಿಂಗ್ ಇರುತ್ತೆ. ಎಷ್ಟೇ ಅವ ಇನ್ಹೇಲರ್ನ ಬಳಸಿದ್ರು ಅವನಿಗೆ ಕಡಿಮೆ ಆಗ್ತಿರಲ್ಲ. ಇಷ್ಟೆಲ್ಲ ಡೇಂಜರ್ ಸೈನ್ ಇದ್ರೆ ನಾವು ಏನು ಮಾಡಬೇಕು, ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಕಂಡೀಷನ್ ಒಳಗೆ ಪೇಷಂಟಿಗೆ ಟ್ರೀಟ್ ಮಾಡಿ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಒಳಗೆ ನೆಬುಲೈಸೇಷನ್ ಹಾಕಿ, ಆಮೇಲೆ ಆಕ್ಸಿಜನ್ ಏನಾದರೂ ನೀಡಿದ್ರೆ ಕನೆಕ್ಟ್ ಮಾಡಿ, ಇಲ್ಲ IV ಆಗಿ ಕಾರ್ಟಿಕೋಸ್ಟೆರಾಯ್ಡ್ನ ಹಾಕ್ತಾರೆ. ನಿಮಗೇನಾದರೂ ಅಸ್ತಮಾ ಅಟ್ಯಾಕ್ ಆದಾಗ ಭಾಳ ಸೀರಿಯಸ್ ಇದ್ರೆ ಮನೆಯೊಳಗೆ ಮನೆ ಮದ್ದು ಮಾಡ್ತೀನಿ, ನಾನು ಕಡಿಮೆ ಮಾಡ್ಕೋತೀನಿ ಅಂತ ಕೂತ್ಕೋಬಾರ್ದು. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ನೆಬುಲೈಸೇಷನ್ ತೊಗೋಬೋದು, ಆಕ್ಸಿಜನ್ ತೊಗೋಬೋದು. ಸೊ ಅದಕ್ಕೆ ತಕ್ಕಂಥ ಎಮರ್ಜೆನ್ಸಿ ಟ್ರೀಟ್ಮೆಂಟ್ನ ನೀವು ತೊಗೊಳೋದ್ರಿಂದ ಸೊ ತುಂಬ ಹೆಲ್ಪ್ ಆಗುತ್ತೆ. ಕಾಂಪ್ಲಿಕೇಶನ್ನಿಂದ ದೂರ ಇರ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಲಾಂಗ್ ಟರ್ಮ್ ಆಗಿ ಅಸ್ತಮಾನ ಹೇಗೆ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳ್ತೀವಿ. ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ICS ತಗೋರಿ ಡೈಲಿ ನೀವು, ಅಂದರೆ ಇನ್ಹೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ನ ನೀವು ಡೈಲಿ ತಗೋಬೇಕು. ಆಮೇಲೆ ICS ಪ್ಲಸ್ ಲಾಭ ಅಂತ ಹೇಳಿ ಕಂಬೈನ್ ಮಾಡಿ ನಿಮಗೆ ಮೆಡಿಸಿನ್ನ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಅಸ್ತಮಾ ಸಿವಿಯರ್ ಇದ್ರೆ ಬಯೋಲಾಜಿಕಲ್ ಥೆರಪಿನ ಸಜೆಸ್ಟ್ ಮಾಡಿರ್ತಾರೆ, ಅದನ್ನು ನೀವು ಮಾಡಿಸ್ಕೋಬೇಕು. ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಬೇಕು. ಅಂದರೆ ಯಾವ್ದಾವ್ದು ನಮಗೆ ಕಾರಣಗಳಿರ್ತಾವಲ್ಲ ಅಸ್ತಮಾ ಬರೋಕ್ಕೆ, ಅದನ್ನೆಲ್ಲ ನಾವು ದೂರ ಇಡಬೇಕು. ಅದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಅಸ್ತಮಾನ ನಾವು ಕಂಟ್ರೋಲಿಗೆ ತರ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಮನೆ ಒಳಗೆ ಯಾವ ಥರ ನಾವು ಅಸ್ತಮಾವನ್ನು ಮ್ಯಾನೇಜ್ ಮಾಡ್ಬೋದು, ಮನೆ ಮದ್ದು ಏನೇನಿದಾವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ಮನೆ ಒಳಗೆ ಅಸ್ತಮಾನ ಜಸ್ಟ್ ಮ್ಯಾನೇಜ್ ಮಾಡ್ಬೋದು, ಆದರೆ ನಾವು ಮನೆ ಒಳಗೆ ಟ್ರೀಟ್ಮೆಂಟ್ನ ತಗೊಳಕ್ಕಾಗಲ್ಲ. ಫಸ್ಟಿಗೆ ನಾವು ಮನೆ ಒಳಗೆ ಏನು ಮಾಡ್ಬೇಕಂದ್ರೆ ಪ್ರತಿದಿನ ತಪ್ಪದೆ ಬಿಸಿ ನೀರನ್ನು ಕುಡಿಬೇಕು. ಆಮೇಲೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಬಿಸಿ ನೀರಿನ ಆವಿಯನ್ನು ತಗೋಬೇಕು. ಸ್ಟೀಮ್ ತಗೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಮೂಗು ಕಟ್ಟೋ ಸಮಸ್ಯೆನೂ ದೂರ ಆಗುತ್ತೆ ಅಂತ ಹೇಳಿ. ಧೂಳು ಮತ್ತು ಹೊಗೆಯಿಂದ ನಾವು ತುಂಬ ದೂರ ಇರಬೇಕು. ಆಮೇಲೆ ಸ್ಮೋಕಿಂಗ್ ಏನಾದರೂ ಇದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಆಮೇಲೆ ತಂಪು ಗಾಳಿ ಒಳಗೆ ನಾವು ಮಾಸ್ಕ್ ಅನ್ನ ಹಾಕೋದನ್ನ ರೂಢಿ ಮಾಡ್ಕೋಬೇಕು. ಔಟ್ಸೈಡ್ ಎಲ್ಲಾದ್ರೂ ನೀವು ಧೂಳಿಗೆ ಏನಾದರೂ ಹೊಂಟ್ರೆ ಕಂಪಲ್ಸರಿ ಆಗಿ ಮಾಸ್ಕ್ ಅನ್ನ ಹಾಕೊಂಡು ಹೋಗ್ಬೇಕು. ಆಮೇಲೆ ನಾವು ಪ್ರತಿದಿನ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ಕಂಪಲ್ಸರಿ ಆಗಿ ಮಾಡಬೇಕು. 2 ಮೇನ್ ಎಕ್ಸರ್ಸೈಸ್ ಬರ್ತಾವು, ಫೋರ್ಸ್ಡ್ ಲಿಪ್ ಬ್ರೀದಿಂಗ್, ಆಮೇಲೆ ಡಯಾಫ್ರಾಗ್ಮೆಟಿಕ್ ಬ್ರೀದಿಂಗ್ ಅಂತ ಬರ್ತಾವು. ಇವನ್ನ ನಾವು ಮನೆಯಲ್ಲಿ ಕಂಪಲ್ಸರಿ ಆಗಿ ಮಾಡಬೇಕು.
ಆಮೇಲೆ ಇನ್ ಕೇಸ್ ಏನಾದರೂ ನಿಮ್ಮದು ತೂಕ ಜಾಸ್ತಿ ಇದ್ದರೆ ನೀವು ಪ್ರತಿದಿನ ಎಕ್ಸಸೈಸ್ ಮಾಡಬೇಕು. ಅದ್ರ ಜೊತೆ ನೀವು ತೂಕನ ಮ್ಯಾನೇಜ್ ಮಾಡ್ಕೋಬೇಕು. ಆಮೇಲೆ ಪ್ರತಿದಿನ ಬೆಳಗ್ಗೆ ಇಲ್ಲ ಸಾಯಂಕಾಲ ನೀವು ಮೆಡಿಟೇಷನ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಒಳ್ಳೆ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಂದರೆ ಪ್ರೋಟೀನ್ ರಿಚ್ ಫುಡ್ಸ್ ಯಾವ್ಯಾವ ಇದಾವಲ್ಲ ಅವನ್ನ ಪ್ರತಿದಿನ ತಗೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು. ಎಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ನೀವು ತಗೋಬೇಕು. ಆಮೇಲೆ ಪ್ರತಿದಿನ ಶುಂಠಿ ಇಲ್ಲ ಅರಿಶಿಣದ ಪುಡಿ ನೀರಿಗೆ ಹಾಕ್ಕೊಂಡು ತಗೊಳ್ಳೋದ್ರಿಂದ ನಿಮ್ಮದು ಲಂಗ್ಸ್ ಒಳಗಿರೋ ಇನ್ಫ್ಲಮೇಷನ್ ಎಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಾಫಿ ಮತ್ತು ಗ್ರೀನ್ ಟೀನ ನೀವು ಪ್ರತಿದಿನ ಕುಡಿಬೋದು. ಇದ್ರ ಜೊತೆ ನಾವು ಪ್ರತಿದಿನ ಏನು ಮಾಡ್ಬೇಕಂತಂದ್ರೆ ಹಸಿರು ತರಕಾರಿ ಸೊಪ್ಪುಗಳು ಏನಿರ್ತಾವಲ್ಲ ಸೊ ಅವನ್ನ ನಾವು ಜಾಸ್ತಿ ಮನೆಯಲ್ಲಿ ಯೂಸ್ ಮಾಡಬೇಕು. ಪ್ರತಿದಿನ ಅವನ್ನೇ ನೀವು ತಗೊಳ್ಳೋದ್ರಿಂದ ಪ್ರೋಟೀನ್ ರಿಚ್ ಫುಡ್ಸ್ ನಮಗೆ ಒಳಗೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ನಮ್ಮ ಹೋಮಿಯೋಪತಿ ಮೆಡಿಸಿನ್ ನಾವು ಯಾವ ಥರ ಪೇಷಂಟ್ಗೆ ಕೊಡ್ತೀವಿ ಅಂತಂದ್ರೆ, ಇಬ್ಬರು ಪೇಷಂಟ್ ಏನಾದರೂ ಅಸ್ತಮಾದಿಂದ ಬಂದರೆ ನಾವು ಒಬ್ಬ ಮನುಷ್ಯನಿಗೆ ಬೇರೆ ಮೆಡಿಸಿನ್ನ, ಇನ್ನೊಬ್ಬ ಮನುಷ್ಯನಿಗೆ ಬೇರೆ ಮೆಡಿಸಿನ್ನ. ಸೊ ನಮ್ಮದು ಸಿಸ್ಟಮೇ ಈ ಥರ ವರ್ಕ್ ಆಗುತ್ತೆ. ಅಂದರೆ ನಾವು ಕಂಪ್ಲೀಟಾಗಿ ಈ ಮನುಷ್ಯಂದು ಸಿಂಪ್ಟಮ್ಸ್ ಕಲೆಕ್ಟ್ ಮಾಡಿ, ಈ ಮನುಷ್ಯಂದು ಸಿಂಪ್ಟಮ್ಸ್ ಹಿಸ್ಟ್ರಿ ಮತ್ತು ಕಲೆಕ್ಟ್ ಮಾಡಿ ಮೊಡಾಲಿಟೀಸ್ ಬೇಸ್ ಮೇಲೆ ನಾವು ಸಪ್ರೇಟ್ ಮೆಡಿಸಿನ್ನ ಕೊಡ್ತೀವಿ. ಸೊ ಇಂಪಾರ್ಟೆಂಟ್ ರೆಮಿಡೀಸ್ ಯಾವ್ಯಾವು ಅಂತಂದ್ರೆ ಆರ್ಸೆನಿಕ್ ಆಲ್ಬಮ್, ಎಪಿಕ್ಯಾಕ್, ಆಮೇಲೆ ಆ್ಯಂಟಿಮೋನಿಯಂ ಟಾಟ್, ಸ್ಪಾಂಜಿಯಾ ಟೋಸ್ಟಾ, ಬ್ಲಾಟಾ ಓರೆಂಟಿಸ್, ನ್ಯಾಟ್ರಮ್ ಸಲ್ಫ್, ಕಾಲಿಕಾರ್ಬ್, ಲೊವೆಲಿಯಾ ಮತ್ತು ಸೆನೆಗಾ. ಸೊ ಇವಿಷ್ಟು ನಮ್ಮದು ಹೋಮಿಯೋಪತಿ ಮೆಡಿಸಿನ್ಸ್. ಇವನ್ನ ನಾವು ಯಾವ ಥರ ಕೊಡ್ತೀವಿ ಅಂದರೆ ಸಪ್ರೇಟಾಗಿ ಪೇಷಂಟ್ ಹಿಸ್ಟ್ರಿನ ತೊಗೊಂಡು ಸೊ ಇಂಡಿವಿಜುವಲೈಸೇಷನ್ ಮಾಡಿ ಆಮೇಲೆ ನಾವು ಪೇಷಂಟ್ಗೆ ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಇದ್ರ ಜೊತೆ ಅವರು ಪೇಷಂಟ್ ಏನು ಮಾಡ್ಬೋದು ಅಂದ್ರೆ ಪ್ರತಿದಿನ ಇನ್ಹೇಲರ್ನ ಏನು ಅವರು ಕೊಟ್ಟಿರ್ತಾರಲ್ಲ ಅದನ್ನು ನೀವು ಈ ಮೆಡಿಸಿನ್ ಜೊತೆ ನೀವು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಸ್ತಮಾಗೆ ಏನೇನು ಪ್ರಿವೆನ್ಷನ್ನ ತೊಗೋಬೇಕಂತ ಹೇಳ್ತೀನಿ. ಫಸ್ಟಿಗೆ ನಾವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ದೂರ ಮಾಡಬೇಕು. ಅಂದರೆ ಧೂಳಾಗಿರ್ಬೋದು, ಕೋಲ್ಡ್ ಏರ್ ಆಗಿರ್ಬೋದು, ಆಮೇಲೆ ಹೊಗೆ ಆಗಿರ್ಬೋದು, ಆಮೇಲೆ ಕೆಲವೊಂದು ಫುಡ್ಸ್ ಆಗಿರ್ಬೋದು, ಇದರಿಂದ ನಾವು ದೂರ ಇರಬೇಕು ಅಂತ ಹೇಳ್ಬೋದು. ಆಮೇಲೆ ಪ್ರತಿದಿನ ನೀವು ಇನ್ಹೇಲರ್ನ ಯೂಸ್ ಮಾಡಬೇಕು. ಅದೇ ಥರ ನೀವು ವ್ಯಾಕ್ಸಿನೇಷನ್ ಏನಾದರೂ ಇದ್ದರೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅಲರ್ಜಿ ಏನಾದರೂ ಇದ್ದರೆ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಸ್ಮೋಕಿಂಗ್ ಫ್ರೀ ಎನ್ವಿರಾನ್ಮೆಂಟಲ್ಲಿ ನಾವು ಇರಬೇಕು. ಅಂದರೆ ಸಿಗರೇಟ್, ಬೀಡಿ, ಆಮೇಲೆ ಹೊಗೆ ಆಗಿರ್ಬೋದು, ಇದೆಲ್ಲದರಿಂದ ನಾವು ಆದಷ್ಟು ದೂರ ಇರಬೇಕು. ವೇಟ್ ಮ್ಯಾನೇಜ್ ಮಾಡಬೇಕು. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಪ್ರತಿ ತಿಂಗಳು ನೀವು ಡಾಕ್ಟರ್ಗೆ ಫಾಲೋಅಪಿಗೆ ಹೋಗಬೇಕು. ಸೊ ಇದೆಲ್ಲ ನೀವು ಪ್ರಿವೆನ್ಷನ್ ಆಗಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಇದಿಷ್ಟು ನಾನು ಈ ವಿಡಿಯೋದೊಳಗೆ ಅಸ್ತಮಾ ಬಗ್ಗೆ ಮತ್ತು ಅದರ ಟ್ರೀಟ್ಮೆಂಟ್ ಎಲ್ಲ ನಾನು ಕಂಪ್ಲೀಟಾಗಿ ಹೇಳೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಹೀಗೆ ಮುಂದಿನ ವಿಡಿಯೋದೊಳಗೆ ನಾವು ಇನ್ನೂ ಸ್ಪೆಷಲಾಗಿ ಯಾವುದಾದ್ರು ಡಿಸೀಸ್ ಇದೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು. ನಮಸ್ತೆ.